ಇದ್ದರೆ ಸಾಕು, ಮರುಳಾಗದ ಪ್ರಾಣಿ ಯಾವುದಿದೆ ಈ ಜಗತ್ತಿನಲ್ಲಿ. ಅಂತೆಯೇ ನಾಗರಾಜ ತೋರಿಸಿದ ಜಳಜಳ ಕಾಂಚನ ಸದ್ದಿಗೆ ತಾಯಿಯಂತಿರುವ ಅತ್ತಿಗೆ ಮೇಲೆ ಅತ್ಯಾಚಾರ ಮಾಡಲು ಇಂದು ನನಗೆ ಸಹಾಯ ಮಾಡಿದ್ದಾನೆ ಧರ್ಮವಂತ ಮುತ್ತಣ್ಣನ ಮೂರನೇ ತಮ್ಮ ಪ್ರಕಾಶ. ಹೇಗಿದೆ ಕಲಿಯುಗ? ಇಲ್ಲಿ ಸಿರಿ ಸಂಪತ್ತು, ಹೆಣ್ಣು ಹೆಂಡದ ಮೇಲೆ ಎಲ್ಲರ ಕಣ್ಣು. ಸತ್ಯ ಧರ್ಮದ ಹಾದಿಯಲ್ಲಿ ಬದುಕುವರ ಬಾಯಲ್ಲಿ ಬರೀ ಮಣ್ಣು. ಸುಧಾ, ಸುಧಾ, ಯಾರು ನೀವು? ನನ್ನ ಹೆಸರು ವರ್ಮ, ರವಿ ವರ್ಮ, ಆಗರ್ಭ ಶ್ರೀಮಂತ ನಾಗರಾಜನ ಗೆಳೆಯ. ನೋಡು, ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅವರು ಬಂದ ನಂತರ ಬನ್ನಿ. ಯಜಮಾನರು ಬಂದ ಮೇಲೆ ನನಗೇನು ಕೆಲಸ ಸುಧಾ ಇಲ್ಲಿ? ಅಂದ್ರೆ ಮತ್ತಿನ್ನೇನು ಬೇಕು ನಿಮಗೆ? ಇದು ಬುದ್ಧಿವಂತರ ಲಕ್ಷಣ. ಸುಧಾ, ಬೇಕಾಗಿರುವುದನ್ನು ಕೇಳಿಕೊಡಬೇಕು. ನನಗೆ ಬೇಕಾಗಿರುವುದು ನೀನು. ಆದ್ರೆ ನೀವು ನನ್ನನ್ನ ಏಕೆ ಅರ್ಥವಾಗಲಿಲ್ಲವೇ ಬಂಗಾರಿ? ಯಾರಿಲ್ಲದ ಈ ಮನೆಯಲ್ಲಿ ಕೆಲವತ್ತು ನನ್ನೊಂದಿಗೆ ಕಾಮ ಕ್ರೀಡೆಯನ್ನಾಡಲು ನೀನು ಬೇಕು ಎಂದೇ. ಈ ರೀತಿ ಕಾಮ ಸುಖಕ್ಕೆ ಕರೆತಿರುವೆಲ್ಲ, ನಾಚಿಕೆ ಆಗಬೇಕು ನಿನ್ನ ಜನ್ಮಕ್ಕೆ. ನಾಚಿಕೆ ಆಗಬೇಕಾಗಿದ್ದು ನನಗಲ್ಲ ಸುಧಾ, ನಿನಗೆ. ಏಕೆಂದರೆ ನಿನ್ನ ಸುಂದರವಾದ ದೇಹದ ಮೇಲೆ ನಾನು ಮುತ್ತನ್ನಿಟ್ಟರೆ ಮತ್ತೇರಿ ಬರುವುದು ನಿನಗೆ ನಾಚಿಕೆ. ನಾಯಿ ಕುಲದವನೇ, ನೀನು ನನ್ನ ದೇಹ ಅಷ್ಟೇ ಅಲ್ಲ, ನನ್ನ ಕಾಲಲ್ಲಿರುವ ಚಪ್ಪಲಿ ಸಹ ಸಾಧ್ಯವಿಲ್ಲ. ಸಾಧಿಸದೆ ಅರ್ಥಕ್ಕೆ ಬಿಟ್ಟ ಕೆಲಸ ನನ್ನ ಇತಿಹಾಸದಲ್ಲಿಯೇ ಇಲ್ಲ. ನೀನಾಗಿಯೇ ಒಲಿದರೆ ನಾನಾಗುವೆ ಹರಳಿದ ಕಮಲ. ಎಲ್ಲ ಹಾರಾಡಿದರೆ ನಾನಾಗುವವರಿಗೆ ಮುಳ್ಳು ತುಂಬಿದ ಗುಲಾಬಿ. ಈಗಿನ ಗೊಡ್ಡು ಬೆದರಿಕೆಗೆ ಹೆದರುವ ಹೆಣ್ಣಲ್ಲ ಕಣ ನಾನು. ಧರ್ಮವಂತರ ಮನೆಯ ಸೊಸೆ. ಏನಾದ್ರೂ ಮುಟ್ಟಲು ಬದ್ಧತೆ ಆದ್ರೆ ಈಗ ಖಂಡವಾಗಿ ಸಿದ್ಧವಾಗಿದೆ ನನ್ನ ಕುಟ್ಕೋಲು. ಹೆಚ್ಚಿಗೆ ಹೆಣ್ಣೆ ನಿನ್ನ ಗಂಡನೆಯ ಮಾತಿಗೆ. ನನಗೂ ನಿನ್ನಂತ ಹೆಣ್ಣೆ ಬೇಕು. ಏಕೆಂದರೆ ಹಳುವ ಹೆಣ್ಣಿನ ಜೊತೆ ಸರಸವಾಡಿ ಸಾಕಾಗಿದೆ ನನಗೆ. ಇಂದು ಬಾರಿಗೆ ಹಾರುವುದು ನನ್ನ ಕಾಮದ ಬಾಲು, ಬಡಿದು ಸೋರುವುದು ನಿನ್ನ ಬಡಿಗೆ ಹಾಲು. ಬಾರಲೇ ಬಳಿಗೆ. ಕೈ ಬಿಟ್ಟು ಮಾತನಾಡೋ ಪಾಪಿ ನನ್ನ ಮಗನೇ. ನೀನು ನನ್ನ ಮನೆಗೆ ಬಂದಿರೋ ವಿಚಾರ ನನ್ನ ಗಂಡ ಮೈದನಿಗೆ ಆದ್ರೂ ಗೊತ್ತಿದೆ ಆದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ನಾಯಿ ನನಗೆ ಹಂಚಿದ್ದರ ಎಚ್ಚರ ನನ್ನ ಮಗನೇ. ಅಯ್ಯೋ ಮುಚ್ಚಿ, ನಿನ್ನ ಎಚ್ಚರದ ಮಾತಿಗೆ ಬೆಚ್ಚಿ ಬೀಳುವ ಗಂಡು ನಾನಲ್ಲ. ಎಂತೆಂಥ ಗಂಡುಗಳಿಗೆ ಗುಂಡಿ ತೋಡಿದ ಸರ್ಪ ನಾನು. ಎಂಥವನಿಗೆ ನಿನ್ನ ಗಂಡ ಯಾವ ಲೆಕ್ಕ? ಈ ರೀತಿ ಕೆಟ್ಟ ಕಾರ ಮಾಡುವ ಈ ನಿನ್ನ ಲೆಕ್ಕ ನನ್ನ ಧರ್ಮವಂತರ ಗಂಡನಿಗೆ ಏನು ತಿಳಿಯುವುದಿಲ್ಲ. ಅದರಂತೆ ಏನಾದ್ರೂ ಹುಚ್ಚು ನಾಯಿಯಂತೆ ನೀನು ಹೊರತೆ ಆದ್ರೆ ಈ ಗರತಿ ನಿನ್ನಿಲ್ಲನೆ ಸುಟ್ಟು ಬಿಡುತ್ತಾಳೆ. ಸುತ್ತು ಬೀಳುವೆ. ಕಣ್ಣಿನಲ್ಲಿ ನಿನ್ನಂತ ಹೆಣ್ಣಿಗೆ ನಾನು ಚಂಡನಂತೆ ಕಾಣುತ್ತಿರುವೆನೇನು? ಸುಧಾ, ನಿನ್ನ ವೈದಾನದಂತಿರುವ ಮೈಯನ್ನು ಪುಡಿಗಟ್ಟಿ ನೆತ್ತನೆ ಕೊಯ್ದರೆ ಗೊತ್ತಾಗುತ್ತದೆ ನಾನು ಷಂಡನಲ್ಲ ಪುಂಡ ಪ್ರಚಂಡ ಎಂದು. ಬಾರಲೇ ಚಿರಾಣಿ. ನೋಡು, ಈ ಹೆಣ್ಣಿನ ಮಹತ್ವ ಇನ್ನ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತದೆ.
ಅವನು ಅಣ್ಣನಲ್ಲ.